ಈಗ 4ನೇ ತಾರೀಕಿನಲ್ಲಿ ಜನಿಸಿದವ್ರಿಗೆ 2026 ಹೇಗಿರುತ್ತೆ ಅಂದರೆ 4, 13, 22, 31. ಸೊ ಏನು ಇವ್ರಿಗೆ ಲಕ್ಕಿ ಕಲರ್ ಯಾವುದು? ಸೊ ಇವ್ರಿಗೆ ಹೇಗಿರುತ್ತೆ 2026 ಗುರುಗಳೇ? ನೋಡಿ, 4 ಅನ್ನೋದು ರಾಹು ಗ್ರಹದ ಸಂಕೇತ. ರಾಹು ಅನ್ನೋ ನಂಬರ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ವಿಪರೀತ ರಾಹು ಅನ್ನೋ ನಂಬರ್ಸ್ ಅತಿ ಬುದ್ಧಿವಂತರ ನಂಬರ್. ಪ್ರಪಂಚದಲ್ಲಿ ಇದ್ರಷ್ಟು ಬುದ್ಧಿವಂತಿಕೆ ನಂಬರ್ ನಾನು ಈ ಪ್ರಪಂಚದಲ್ಲಿ ನಾನು ನೋಡಿಲ್ಲ. ತುಂಬ ಚಾಣಕ್ಯ ನಂಬರ್ ಅಂತ ಹೇಳುತ್ತೆ 4 ಅನ್ನೋ ನಂಬರ್ಸು. ತುಂಬ ಚಾಣಕ್ಯ ನಂಬರ್ಸ್. 4ನೇ ತಾರೀಕಲ್ಲಿ ಯಾರು ಹುಟ್ಟಿರ? 4, 13, 22, 31ನೇ ತಾರೀಕು. ಅತಿ ಹೆಚ್ಚು ನೀವು ನೋಡಿರ್ಬೋದು 4ನೇ ತಾರೀಕಲ್ಲಿ ಭಾಳ ವಿಶೇಷವಾಗಿ ಸಾಕಷ್ಟು ಜನ ಹುಟ್ಟಿದ್ರು. 100%. ತುಂಬ ಜನ ಹೈಯೆಸ್ಟ್ ಬಿಲಿಯಂಟ್ ಹುಟ್ಟಿರೋರು, ಕೋಟಿ ಹಣವನ್ನು ಸಂಪಾದನೆ ಮಾಡೋರು 4ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ನೀವು ಎಷ್ಟು ಬೇಗ ಶ್ರೀಮಂತರಾಗ್ಬೋದು ಗೊತ್ತಾ 4ನೇ ತಾರೀಕು. ಮತ್ತು 4ನೇ ತಾರೀಕು ಅತಿ ಹೆಚ್ಚು ಸುಂದರವಾಗಿರ್ತಾರೆ. ಪ್ರಪಂಚದಲ್ಲಿ 4ನೇ ತಾರೀಕು ಥರ ಲವ್ ಮಾಡೋಕ್ಕೆ ಯಾರ ಕೈಲಾಗಲ್ಲ. ಅವರಷ್ಟು ಲವ್ ಯಾರು, ಯಾಕಂದರೆ ರಾಹು ಗ್ರಹ ಈ ಪ್ರಪಂಚದಲ್ಲಿ ರಾಹು ಅತಿ ಹೆಚ್ಚು ಲವ್ವಿನ ಗ್ರಹ ಆಗುತ್ತೆ. ಹಾಗಾಗಿಯೇ ರಾಹು ತುಂಬ ಲವ್ವನ್ನ ಇಷ್ಟಪಡುತ್ತೆ. ಭಾಳ ವಿಶೇಷವಾಗಿ 4, 13, 22, 31 ತುಂಬ ರಾಜಯೋಗದ ನಂಬರ್ಸು. ಆದರೆ ಅವ್ರಿಗೆ ಅವ್ರ ಲೈಫಲ್ಲಿ 7ನೇ ತಿಂಗಳಾದಮೇಲೆ ಅವ್ರ ಲೈಫಲ್ಲಿ ಫೇಲ್ಯೂರನ್ನ ಸ್ವಲ್ಪ 50-50 ನೋಡ್ತಾ ಇರ್ತಾರೆ. 7ನೇ ತಿಂಗಳಾದಮೇಲೆ ನಿಮ್ಮ ಲೈಫಲ್ಲಿ ತುಂಬ 50-50ನ ನೋಡ್ತೀರಾ. ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ. ನೀವು ಕೂಡ ಅಪಾರವಾದ ಸಕ್ಸಸ್ಸಿಗೋಸ್ಕರ ನಿಮ್ಮ ಲೈಫಲ್ಲಿ ಬ್ಲೂ ಕಲರ್ನ ಮತ್ತು ಅತಿ ಹೆಚ್ಚು ಮತ್ತು ಯೆಲ್ಲೋ ಕಲರ್ ಬಣ್ಣವನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. 7ನೇ ತಿಂಗಳಲ್ಲಿ ನಿಮಗೆ ತುಂಬ ಕಂಟಕಗಳು ಜಾಸ್ತಿ ಇದೆ. 7ನೇ ತಿಂಗಳಲ್ಲಿ ನಿಮಗೆ ಕಂಟಕಗಳು ಜಾಸ್ತಿ ಇದೆ. ನೀವು 7ನೇ ತಿಂಗಳಲ್ಲಿ ನೀವು ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ. 7ನೇ ತಿಂಗಳಲ್ಲಿ ಎಷ್ಟು ಅವಾಯ್ಡ್ ಮಾಡ್ತೀರೋ ನಿಮ್ಮ ಲೈಫಲ್ಲಿ ಒಳ್ಳೆಯದು. ಅಂದರೆ ನಿಮಗೆ 7ನೇ ತಿಂಗಳಲ್ಲಿ ಯಾರಿಗಾರು ಶುಗರು, BP, ಏಜ್ ಆಗಿರುತ್ತೆ 45-50 ವರ್ಷ 30 ವರ್ಷ, ನಿಮ್ಗೆ ಏನಾದ್ರು ಶುಗರು BP ಏನಾದ್ರು ಬಂದರೆ ಅದು 7ನೇ ತಿಂಗಳಲ್ಲೇ ಆಗಿರುತ್ತೆ. 4, 13, 22, 31ನೇ ತಾರೀಕುವರೆಗೆ ತುಂಬ ಕೇರ್ಫುಲ್ ಆಗಿರುತ್ತೆ. ಆದರೆ ಸಿನಿಮಾ ರಂಗದಲ್ಲಿ ಇದ್ದವ್ರಿಗೆ ಹೆವಿ ಸಕ್ಸಸ್ಸನ್ನು ಕೊಡುತ್ತೆ. ಸಿನಿಮಾ ರಂಗದಲ್ಲಿ ಯಾರೆಲ್ಲ ಇದ್ದೀರಾ 100% ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ನೀವು ಊಹೆ ಮಾಡಿರ್ಬೋದು. ತುಂಬ ಜನ ಈ ಡೇಟಲ್ಲಿ ಹುಟ್ಟಿರೋರು, ಸಾಕಷ್ಟು ಜನ ಸಿನಿಮಾದವರು ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಜನ ಬರ್ತಾರೆ. ಅದು ಚಿರಂಜೀವಿ ಆಗಿರ್ಬೋದು, ತಮಿಳ್ ವಿಜಯ್ ಆಗಿರ್ಬೋದು, ಕನ್ನಡದಲ್ಲಿ ಪ್ರೇಮ್ ಆಗಿರ್ಬೋದು. 22ನೇ ತಾರೀಕು ಇವರೆಲ್ಲ 22ನೇ ತಾರೀಕು ಹುಟ್ಟಿರ್ತಾರೆ. 4ನೇ ತಾರೀಕು ಅಂತ KGF ಡೈರೆಕ್ಟರ್ ಆಗಿರ್ಬೋದು, ಅನಂತ್ ನಾಗವ್ರು ಆಗಿರ್ಬೋದು, ಇದೆಲ್ಲವೂ ಕೂಡ ಇದೇ ಡೇಟಲ್ಲಿ ಬರ್ತಾರೆ. ತುಂಬ ರಾಜಯೋಗನ ಅನ್ಬೋದು. ಈ ವರ್ಷದಲ್ಲಿ ನಿಮಗೆ ವಿಪರೀತ ರಾಜಯೋಗನ ಬರಬೇಕು ಅಂದರೆ ಭಾಳ ರಾಜಯೋಗವನ್ನು ಬರಬೇಕು ಅಂದರೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ. ನಿಮಗೇನಾದ್ರು ತುಂಬ ರಾಜಯೋಗ ಬರಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ವೈಬ್ರೇಷನ್ನ ನೀವು ಫಾಲೋ ಮಾಡಬೇಕಂದ್ರೆ ನೀವು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ನೀವು ಫಾಲೋ ಮಾಡಿ. ಅದೇ ರೀತಿಯಲ್ಲಿ 9, 18, 27ನ ನೀವು ಫಾಲೋ ಮಾಡಿದ್ರೆ ಹೆವಿ ದೊಡ್ಡ ಸಕ್ಸಸ್ ಇರುತ್ತೆ. ತಿಂಗಳಿಗೆ 6 ಸರಿ ಈ ಡೇಟ್ ಬರುತ್ತೆ. ಏನು 6 ಸರಿ ಬೈಕ್ ತಗೊಬಿಡ್ತೀರಾ? 6 ಸರಿ ಮನೆ ತಗೊಬಿಡ್ತೀರಾ? ಏನು ತಿಂಗಳಿಗೆ 6 ಸರಿ ಮದುವೆ ಆಗ್ಬಿಡ್ತೀರಾ? 6 ಡೇಟ್ 30 ಡೇಟಲ್ಲಿ 6 ದಿವಸ ಸಿಗುತ್ತೆ. 3, 12, 21, 30 4 ಬಂತು ಅಪ್ಪ. 9, 18, 27 7 ದಿವಸ, ತಿಂಗಳಿಗೆ 7 ದಿವಸ ಸಾಕಾಗಲ್ವಾ? ಅಕ್ಕಿ ಬೇಳೆ ತಂದು ಮುತ್ಕೊಡೋಕ್ಕೆ 100% ಬೇಜಾನಾಗೋಗುತ್ತೆ 4ನೇ ತಾರೀಕುವರೆಗೆ. ಇದು ಹೆವಿ ಸಕ್ಸಸ್ ಡೇಟ್ ಅಂತ ಹೇಳುತ್ತೆ. ಇದನ್ನು ಹೆವಿ ಕ್ಲಿಕ್ ಮಾಡುತ್ತೆ. ನೀವು 7ನೇ ತಿಂಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಓಕೆ. ಸೊ ಇನ್ನು ಮುಂದಿನ ಏನು ನಂಬರ್ 5, 14, 23. ಸೊ 5ನೇ ನಂಬರು ಹೇಗಿರುತ್ತೆ 2026? ಅವ್ರಿಗೇನು ಲಕ್ಕಿನ 5ನೇ ನಂಬರು ಹೇಗೆ? 5ನೇ ತಾರೀಕು ಮುಂದಿನ ವರ್ಷ 50-50 ಇದೆ. 100% 50-50 ಇರುತ್ತೆ. 5 ತಿಂಗಳು ಸೂಪರು, 5 ತಿಂಗಳು ಸಕ್ಸಸ್ಸು, ಇನ್ನು 2 ತಿಂಗಳು ನೋವನ್ನೋದಿರುತ್ತೆ. ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ 5 ತಿಂಗಳು ಚೆನ್ನಾಗಿರ್ತಾರೆ, 5 ತಿಂಗಳು ಡಲ್ ಇರುತ್ತೆ, 5 ತಿಂಗಳು 50-50. ಇಲ್ಲ ನಿಮ್ಮಲ್ಲಿ ಸಂತೋಷವನ್ನಾರು ಹೇಳ್ಕೊಬೋದು, ದುಃಖವನ್ನಾರು ಹೇಳ್ಕೊಬೋದು. ನಿಮ್ಗೆ 5ನೇ ತಿಂಗಳಲ್ಲಿ ಇಷ್ಟೊಂದು ಕಾಟವನ್ನು ಕೊಡುತ್ತೆ. 5ನೇ ತಿಂಗಳಲ್ಲಿ ನೀವು ಹುಷಾರಾಗಿ 5 ಅನ್ನೋ ನಂಬರ್ಸು ವೆರಿ ಸಕ್ಸಸ್ ನಂಬರು. ಆಮೇಲೆ 5ನೇ ತಾರೀಕು ಅನ್ನೋ ನಂಬರ್ಸು ಬುಧನ ಸಂಕೇತ ಆಗುತ್ತೆ. 5, 14, 23 ಇದು ತುಂಬ ದೊಡ್ಡ ಬುಧನ ಸಂಕೇತ. ಯಾರೆಲ್ಲ ನನ್ನ ಫ್ರೀ ಕ್ಲಾಸಿಗೆ ಜಾಯ್ನ್ ಆಗ್ತಾರೋ ದಯವಿಟ್ಟು ಎಲ್ಲವೂ ಕೂಡ ನೀವು ಬೇಗ ಬರೆಸ್ಕೊಳ್ಳಿ. ನಾನು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಮಾಡೋಣ ಅಂತಿದ್ದೆ. ಹಬ್ಬ ಹತ್ರ ಬಂತಿತ್ತು. ವರಮಹಾಲಕ್ಷ್ಮಿ ಹಬ್ಬ ಮುಗೀಲಿ ಅಂತೆಲ್ಲ ಕಾಯ್ತಿದ್ದೆ. ಇದೇ 15ನೇ ತಾರೀಕು ನಮ್ಮಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ನನಗೆ 15ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ನನಗೂ ವರಮಹಾಲಕ್ಷ್ಮಿ ಹಬ್ಬ ನನ್ನ ಫೇವ್ರೇಟ್ ಇರುತ್ತೆ. ತುಂಬ ಇಷ್ಟವಾದ ಹಬ್ಬ ನನ್ನ ವರಮಹಾಲಕ್ಷ್ಮಿ ಹಬ್ಬ. ನಾನು ಅದೇನೋ ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬನ ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಎಲ್ಲವೂ ಕೂಡ ನಾನೇ ಫಸ್ಟು ಈ TVಲಿ ತಗೊಬಂದೆ. ನಾನು ಮಾತಾಡಿದ ಮೇಲೆ ನಿಮಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ದೊಡ್ಡ ಚಾನಲಲ್ಲಿ ಡಿಸ್ಕಷನ್ ಇಟ್ಕೊಂಡು ದೊಡ್ಡ ಗಲಾಟೆ ಏನೇನೆಲ್ಲ ಮಾಡಿದರು. ಇವಾಗ ಎಲ್ಲರಿಗೂ TVಲಿ ಬರೋಕ್ಕಾಗಲ್ಲ. ಅವ್ರವ್ರು ಯೂಟ್ಯೂಬ್ ಮಾಡ್ಕೊಬಿಟ್ಟಾರೆ. ಯೂಟ್ಯೂಬಲ್ಲಿ ಓಡಬೇಕಲ್ಲ, ಪುಂಗಿ ಉತ್ತ ಕೂತ್ಕೊಂಡಿರ್ತಾರೆ 100%. ಯೂಟ್ಯೂಬ್ ಹೋಗ್ಬೇಕಲ್ಲ, ಫಾಲೋವರ್ಸ್ ಆಗಬೇಕಲ್ಲ. ಇದನ್ನು ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ, ಈಗ ಮಾಡಿ ಅಂತ ಪುಂಗಿ ಓದ್ತಾರೆ. ಫಸ್ಟು ಸತ್ಯ ಹೇಳ್ದವ್ನು ನಾನು ಫಸ್ಟ್ ಹೋಗಿ ಬೆನ್ನು ಕೊಡೋ ನಾನು. ಆಮೇಲೆ ತಲೆ ಬೆಳೆಸೋದು, ತಲೆ ಆಡಿಸೋದೆಲ್ಲ ಬೇರೆಯವರು. ಇವತ್ತು ಅವ್ರವ್ರ ಯೂಟ್ಯೂಬ್ ಓಡಬೇಕಲ್ಲ. ಖಂಡಿತ ಕೂಡ
ತಮಿಳ್ನಾಡಲ್ಲಿ ವರಮಹಾಲಕ್ಷ್ಮಿ ಹಬ್ಬನೇ ಮಾಡಲ್ಲಪ್ಪ. ಕರ್ನಾಟಕದಲ್ಲಿ ಹೇಳಿದ್ದು ಇಲ್ಲಿ ಶ್ರಾವಣ ಮಾಸ ಅಲ್ಲಿಲ್ಲ. ನಾವೆಲ್ಲ ಗ್ರಾಹಕಗಳ ಮೇಲೆ ಹೇಳೋದ್ರಿ, ಮಾಸದ ಮೇಲೆಲ್ಲ ಹೇಳಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಮುಹೂರ್ತಕ್ಕೆ ನಾನು ಬೆಲೆ ಕೊಟ್ಟು ಹೇಳ್ತೀನಿ 100%. ನಾನು ತಿಥಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ತಮಿಳ್ನಾಡಲ್ಲಿ 20 ರೂಪಾಯಿ ಮಲ್ಲಿಗೆ ಹೂವು ಮೊಳ 20 ರೂಪಾಯಿ 30 ರೂಪಾಯಿ. ಇಲ್ಲಿ 300 ರೂಪಾಯಿ ರೀ, ಇಲ್ಲಿ 300 ರೂಪಾಯಿ, ಅಲ್ಲಿ 20 ರೂಪಾಯಿ ಸಿಗುತ್ತೆ. ನಾವು ಚೆನ್ನೈಲೇ ಇದ್ದೆ, 20 ರೂಪಾಯಿ ರೋಡಲ್ಲಿ ಆರಾಮಾಗಿ ಮಾರ್ತಾಯಿದ್ರು. ಅದೇ ಕರ್ನಾಟಕದಲ್ಲಿ ಅಯ್ಯಪ್ಪ ರಾಜ ಮರ್ಯಾದೆ. ಹೊಸ ವರ್ಷ ಎಣ್ಣೆ ಅಂಗಡಿ ಹೆಂಗೆ ಕ್ಯೂ ನಿಂತಿರ್ತಾರೆ, ಹಂಗೆ ವರಮಹಾಲಕ್ಷ್ಮಿ ಹೂ ನಿಂತಿರ್ತಾರೆ. 5, 14, 23 ಸಖತ್ತು. ನಾನು ಯಾವಾಗಲೂ ಕೂಡ ಆಲ್ ಓವರ್ ವರ್ಲ್ಡ್ ಥಿಂಕ್ ಮಾಡಿ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡ್ತೀನಿ, ಕರ್ನಾಟಕಕ್ಕೆ ಮಾತ್ರ ಮಾಡಲ್ಲ. ಬಹಳ ವಿಶೇಷ ಅರ್ಥ ಮಾಡ್ಕಿ. ಇಲ್ಲಿ ತಮಿಳ್ನಾಡಲ್ಲಿ ವರಮಹಾಲಕ್ಷ್ಮಿ ಹಬ್ಬನೇ ಮಾಡಲ್ಲ 100%. ಇವಾಗ ಅಕ್ಷಯ ತೃತೀಯ ಮಾಡೋರು. ಇವತ್ತೆಲ್ಲ ಚಿನ್ನದ ರೇಟ್ ಗಗನಕ್ಕೆ ಹೋಯ್ತು, ತಗೊಬಂದ್ಬಿಡ್ಲಿ ಹಬ್ಬ ಮಾಡಿಬಿಡ್ಲಿ. ಅವಾಗ ಕಡಲೆಕಾಳು ಥರ ಸಿಕ್ಬಿಡೋದು. ಚಿನ್ನದ ರೇಟ್ 2300, ಇವತ್ತು ಅದು 11,000 ರೂಪಾಯಿ ಆಗೈತೆ. ಒಂದು ತಿಂಗಳು ಸ್ಯಾಲ್ರಿ ಬೇಕು ರೀ, ಸ್ಯಾಲ್ರಿ ಬೇಕು. 5, 14, 23 ಈಸ್ ವೆರಿ 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 ಡೇಂಜರ್ ನಂಬರ್ ಮುಂದಿನ ವರ್ಷಕ್ಕೆ. ಆದರೆ ಅಷ್ಟೇ ಒಳ್ಳೆ ನಂಬರು ಕೂಡ, ಅಷ್ಟೇ ಡೇಂಜರ್ ನಂಬರು ಕೂಡ, ತುಂಬ ರಾಜಯೋಗ. ನಿಮ್ಮ ಲೈಫಲ್ಲಿ 5ನೇ ತಾರೀಕಲ್ಲಿ 5ನೇ ತಿಂಗಳಲ್ಲೂ 5, 14, 23ನೇ ತಿಂಗಳಲ್ಲಿ ಹುಟ್ಟರು, 23ನೇ ತಾರೀಕು ಹುಟ್ಟರು. ನೀವು 8ನೇ ತಿಂಗಳಲ್ಲಿ ನೀವು ಹುಷಾರಾಗಿರಬೇಕು. 8ನೇ ತಿಂಗಳಲ್ಲಿ ನಿಮಗೆ ತುಂಬ ಆಘಾತನ ಕೊಡುತ್ತೆ. 8, 17, 20 ಎಲ್ಲ 8ನೇ ತಿಂಗಳು ಮಾತ್ರ ನೀವು ತುಂಬ ಅವಾಯ್ಡ್ ಮಾಡಬೇಕು. 8ನೇ ತಿಂಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆನ ನಿಮಗೆ ಕೊಡುತ್ತೆ. ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಲೈಫಲ್ಲಿ ತುಂಬ ಅದೃಷ್ಟ ಕೊಡುವಂಥ ತಿಂಗಳು ಅದು ಯಾವ್ದಾದ್ರು ಇದ್ದರೆ ಅದು 9, 18, 9ನೇ ತಿಂಗಳಲ್ಲಿ ನಿಮಗೆ ತುಂಬ ರಾಜಯೋಗನ ಕೊಡುತ್ತೆ. ನೀವು 9ನೇ ತಿಂಗಳಲ್ಲಿ ಸಾಕಷ್ಟು ಪ್ಲ್ಯಾನ್ ಮಾಡಿ. 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟರು. 9ನೇ ತಿಂಗಳಲ್ಲಿ ನಿಮಗೆ ಮುಟ್ಟಿದ್ದೆಲ್ಲ ರಾಜಯೋಗನ ಕೊಡುತ್ತೆ. 9ನೇ ತಿಂಗಳಲ್ಲಿ ವಿಪರೀತ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. 5ನೇ ತಾರೀಕವ್ರಿಗೆ ಏನಪ್ಪ ಅಂದರೆ, ಒಂದು ವಿಶೇಷವಾಗಿ ಮನೆಯಲ್ಲಿ ಯಾರ್ದಾರು ಸಾವು ಸಂಭವಿಸ್ಬೋದು. ಹಾಗಾಗಿ ಸತ್ತ ಮೇಲೆ ಯಾವ್ದಾರು ಬ್ಯಾಡ್ದಾರ ಫೋಟೋ ಹೊಡ್ಕೊಬಂದ್ಬಿಟ್ಟು ಹುಡುಕಿ ಬಿಟ್ಬಿಟ್ಟು ಅದು ಡ್ರಾಯಿಂಗ್ ಎಲ್ಲ ಮಾಡಿಸ್ಬೇಡಿ. ಮನೇಲಿ ಹೋಗೋಂಥವ್ರು ಯಾರು ಇದ್ದರೆ ಇವೆಲ್ಲ ಒಳ್ಳೆ ಸೀರೆ ಓಡಿಸಿ, ಮಲ್ಲಿಗೆ ಓಡಿಸಿ, ನೀಟಾಗಿ ಒಂದು ಫೋಟೋ ಹೊಡೆದು ಇಟ್ಕೊಬೇಡಿ. ಹೋದ್ಮೇಲೆ ಪೂಜೆ ಮಾಡಿದ್ರೆ ಆಯ್ತು. ಇದೆಲ್ಲ ಹೇಳ್ತಂತ ನೊಂದ್ಕೊಬೇಡ್ರಿ. ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ. ಸತ್ತ ಮೇಲೆ ನಿಮ್ಮಲ್ಲಿ ಫೋಟೋ ಇದೆಯಾ, ನೀವ್ರದ್ದು ಫೋಟೋ ಇದೆಯಾ ಕಾಣ್ತೀರಾ, ಅದನ್ನು ಡರ್ರಾಗಿ ಏನೇನೋ ಗಲೀಜಾಗುತ್ತೆ. ನೀಟಾಗಿ ಹೊಡ್ಕೊಬಿಟ್ಟು ಇಟ್ಬಿಡ್ಬೇಕು. ಇನ್ನು ಹೆಂಗಿರೋ ಸತ್ತ ಮೇಲೆ ಫೋಟೋಗೆ ಪೂಜೆ ಮಾಡೋದು. ಇವತ್ತು ಎಲ್ಲರೂ ಕೂಡ ಒಂಥರ ಎಲ್ಲರೂ ನಮ್ಮ ಮನೆಗೆ ನಾವು ದೇವ್ರುಗಳವ್ರು. ಎಲ್ಲರೂ ನಮ್ಮ ಮನೆಗೆ ನಾವು ಗುರುವಾರ ದಿವಸ ಪೂಜೆ ಮಾಡೋಂಥ ದೇವ್ರುಗಳಾಗ್ಬಿಡ್ತಾರೆ 100%. ನಮಗೆ ಅವ್ರು ನೋಡಿದ್ರೆ ಗುರುಬಲ ಬರ್ತದೆ. ಅದು ನಮಗೂ ಉಂಟು, ನಿಮಗೂ ಉಂಟು. 100% ಅದನ್ನು ಫಾಲೋ ಮಾಡೋಣ. ಒಳ್ಳೆಯದಾಗಲಿ.